ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸ್ವಾತಿ. ನಿಮಗೆಲ್ಲರಿಗೂ ಸ್ವಾತಿ ಸ್ವಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಗಾರ್ಲಿಕ್ ಬಟರ್ ಚಿಕನ್ ಹೇಗೆ ಮಾಡೋದಂತ ತಿಳಿಸ್ಕೊಂಡು ನಾನು ಗಾರ್ಲಿಕ್ ಬಟರ್ ಚಿಕನ್ ಮಾಡಲಿಕ್ಕೆ ಅರ್ಧ kg ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೆ. ಅದನ್ನು ಈ ರೀತಿ ತೆಳ್ಳಗೆ ಸ್ಲೈಸ್ ಮಾಡ್ಕೊಬೇಕಾ, ತುಂಬ ದಪ್ಪ ದಪ್ಪ ಪೀಸ್ ಇರಬಾರ್ದು. ಇದೀಗ ಮ್ಯಾರಿನೇಟ್ ಮಾಡಲಿಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ನಾನು 1 ಟೇಬಲ್ ಸ್ಪೂನು ಮೈದಾ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೆ. ಇದಕ್ಕೆ ನಾನು ಹೊಟ್ಟೆಯ ಬಿಳಿ ಭಾಗವನ್ನು ಸೇರಿಸ್ಕೊತಾ ಇದ್ದೆ. ನಿಜವಾಗ್ಲೂ ಗಾರ್ಲಿಕ್ ಬಟರ್ ಚಿಕನ್ ಮಾಡುವಾಗ ನಮಗೆ ಔಟ್ಸೈಡ್ ಕವರ್ ಅನ್ನೋದು ತುಂಬ ದಪ್ಪ ಬರಬಾರ್ದು, ಲೈಟಾಗಿ ಬರಬೇಕು. ಹಾಗಾಗಿ ನಾನು ಮಸಾಲೆಯನ್ನು ಹೆಚ್ಚು ಹಾಕ್ಕೊಳ್ಳಲಿಲ್ಲ. ಕಾರ್ನ್ಫ್ಲೋರ್ ಇರ್ಬೋದು, ಮೈದಾ ಇರ್ಬೋದು. ಇದಕ್ಕೊಂದು ಅರ್ಧ ಲಿಂಬೆಹಣ್ಣು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿಡಬೇಕು. ನನಗೆ ಒಂದು 5ರಿಂದ 10 ನಿಮಿಷ ಮ್ಯಾರಿನೇಟ್ ಆಗಿತ್ತು. ಇದನ್ನು ನಾನು ಶಾಡೋ ಫ್ರೈ ಮಾಡ್ಕೊತಾ ಇದ್ದೆ. ಡೀಪ್ ಫ್ರೈ ಮಾಡಬಾರ್ದು. ಡೀಪ್ ಫ್ರೈ ಮಾಡಿದರೆ ಹೊರಗಡೆ ಕವರ್ ಅನ್ನೋದು ತುಂಬ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ. ನಾವು ಚಿಕನನ್ನು ತುಂಬ ತೆಳ್ಳಗೆ ಸ್ಲೈಸ್ ಮಾಡೋದ್ರಿಂದ ಇದೊಂದು 5 ನಿಮಿಷದಲ್ಲೇ ಬೇಯುತ್ತೆ. ಇದನ್ನು ಮಗ್ಚಾಕೊಬೇಕು. ಈಗ ನೋಡಿ, ಈ ಥರ ಇಷ್ಟು ಕಲರ್ ಬಂದರೆ ಸಾಕು. ಚಿಕನ್ ಈಗ ಫ್ರೈ ಆಗಿತ್ತು. ಇದನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಮಸಾಲೆ ರೆಡಿ ಮಾಡ್ಕೊಂಡು, ಮಸಾಲೆ ಮಾಡಲಿಕ್ಕೆ ನಮಗೆ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಮತ್ತು ಬೆಳ್ಳುಳ್ಳಿ ಮಾತ್ರ ಸಾಕು. ನಾನಿಲ್ಲಿ ಚಿಲ್ಲಿಯನ್ನು ಕಲರ್ ಚಿಲ್ಲಿ ತೊಗೊಂಡಿದ್ದೆ. ಹಾಗೇನಿಲ್ಲ, ಸುಮ್ಮನೆ ಕಲರ್ಫುಲ್ ಆಗಿರಲಿ ಅಂತ. ನಿಮ್ಮ ಹತ್ರ ಗ್ರೀನ್ ಚಿಲ್ಲಿ ಇದ್ದರೆ ಗ್ರೀನ್ ಚಿಲ್ಲಿನೇ ಯೂಸ್ ಮಾಡಿ. ನಾನೀಗ ಒಂದು ಪಾತ್ರೆಗೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೆ. ಆ ಬಟರಿಗೆ ಹೆಚ್ಚಿಟ್ಕೊಂಡ ಗಾರ್ಲಿಕ್ಕನ್ನು ಹಾಕ್ಕೊಂಡು, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಚಿಲ್ಲಿಯನ್ನು ಕಟ್ ಮಾಡಿದ್ದೆ. ಚಿಲ್ಲಿಯನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿಯ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೆ. ಸಾಸ್ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೆ. ಅದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೆ. ಅದನ್ನು ಫ್ರೈ ಮಾಡಿದ ಗಾರ್ಲಿಕ್ ಮತ್ತು ಚಿಲ್ಲಿಗೆ ಹಾಕ್ಕೊಂಡೆ. ತುಂಬ ತಿಕ್ಕಾಗಬಾರ್ದು. ಇದಕ್ಕೀಗ ನಾನು ಇನ್ನೊಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೆ. ನೋಡಿ, ಈ ಥರ ಆಗಬೇಕು. ಯಾಕಂದರೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಕುದಿ ಬಂದಾಗ ದಪ್ಪ ಬರುತ್ತೆ. ಈಗ ನಾನು ಹೆಚ್ಚಿಟ್ಕೊಂಡ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಂಡೆ. ಇದು ಹಾಕಿದ್ರ ಮೇಲೆ ಸ್ವಲ್ಪ ಕುದಿ ಬಂತು ಅನಿಸಿದಾಗ ಫ್ರೈ ಮಾಡಿಟ್ಟ ಚಿಕನನ್ನು ಸೇರಿಸ್ಕೊಳ್ಬೇಕು. ಚಿಕನ್ ಹಾಕಿದ್ರ ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಇಡಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದ್ರ ಮೇಲೆ ಆರಿಗಾನೋ ಇದ್ದರೆ 1 ಟೇಬಲ್ ಸ್ಪೂನ್ ಆರಿಗಾನೋನ ಸೇರಿಸ್ಬೇಕು. ಆರಿಗಾನೋ ಸ್ಮೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕುದಿ ಬಂದಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಬೇಕು. ಫ್ರೆಂಡ್ಸ್, ಇವಾಗ ರುಚಿಕರವಾದ ಸ್ವಾದಿಷ್ಟವಾದ ರೆಸ್ಟೋರೆಂಟ್ ಶೈಲಿಯ ಜ್ಯೂಸಿ ಸಾಸಿ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಟು ಸರ್ವ್. ಇದನ್ನು ನಾವು ಸ್ಟಾರ್ಟರ್ಸ್ ಆಗಿ ಸರ್ವ್ ಮಾಡಬಹುದು. ನಿಮ್ಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.